ಲಕ್ಷ್ಮೀದೇವಿ 5 ಸ್ಥಳಗಳಲ್ಲಿ ನೆಲೆಸಿರ್ತಾಳಂತೆ. ಯಾವ್ದ್ಯಾವುದು ಬನ್ನಿ ನೋಡೋಣ. ನಮಸ್ಕಾರ, ನಾನು ಅರುಣ್ ಕೃಷ್ಣ. ಮೊದಲನೆಯದಾಗಿ ಬಿಲ್ವಪತ್ರೆ. ಬಿಲ್ವಪತ್ರೆಯಲ್ಲಿ ಲಕ್ಷ್ಮಿಯ ಸಾನ್ನಿಧ್ಯ ಯಥೇಚ್ಛವಾಗಿರುತ್ತೆ. ನೀವು ಬಿಲ್ವಾಷ್ಟಕಮಲ್ಲಿ ಕೇಳಿರ್ತೀರ, ಲಕ್ಷ್ಮೀ ಸ್ತನ ಉತ್ಪನ್ನೆ ಮಹಾದೇವಸ್ಯ ಪ್ರಿಯಂ ಅಂತ. ಬಿಲ್ವಪತ್ರೆಯಲ್ಲಿ ಅರ್ಚನೆ ಮಾಡಿ, ಬೇಗ ಒಲಿದು ಬರ್ತಾಳೆ. ಎರಡನೆಯದಾಗಿ ಆನೆಯ ಕುಂಭಸ್ಥಳ. ಏನಕ್ಕೆ ಅಂತ ಹೇಳಿದ್ರೆ ಅದು ಘನತೆ, ಗಾಂಭೀರ್ಯವನ್ನು ಸೂಚನೆ ಮಾಡುತ್ತೆ. ಮೆಜೆಸ್ಟಿ ಅಂತ ಹೇಳ್ತಾರೆ, ರಾಯಲ್ ಅಂತ ಹೇಳ್ತಾರೆ. ಹಾಗಾಗಿ ಆ ಕುಂಭಸ್ಥಳದಲ್ಲೇ ನೆಲೆಸಿರ್ತಾಳೆ. ಮೂರನೆಯದಾಗಿ ಶಂಖ. ಆ ಶಂಕುವಿನಿಂದ ಹೊರಹೊಮ್ಮುವಂತಹ ನಾದ ಲಕ್ಷ್ಮಿಗೆ ತುಂಬ ಅತ್ಯಂತ ಪ್ರಿಯವಾದದ್ದು. ಮನೆಯಲ್ಲಿ ಪ್ರತಿನಿತ್ಯ ಶಂಕುವಿನಿಂದ ನಾದ ಮಾಡಿ ಆ ಭಗವತಿ ಯಾವಾಗಲೂ ನೆಲೆಸಿರ್ತಾಳೆ. ನಾಲ್ಕನೇದಾಗಿ ಗೋವಿನ ಯೋನಿಯಲ್ಲಿ. ಬೇರೆ ಮಲಗಳೆಲ್ಲ ವರ್ಜ್ಯ, ಆದರೆ ಗೋವಿನ ಮಲ ಮೂತ್ರಗಳು ಅತ್ಯಂತ ಪವಿತ್ರವಾದದ್ದು, ಯಾಕಂದರೆ ಅದರಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ. ಐದನೇದಾಗಿ ಕಮಲದಲ್ಲಿ, ಕೆಂದಾವರೆಯಲ್ಲಿ. ಅವಳನ್ನ ಕಮಲೆ ಅಂತ ಕರೀತಾರೆ. ಹಾಗಾಗಿ ಮಲದಿಂದ ಹುಟ್ಟುವುದು ಕಮಲ. ಅವಳಿಗೆ ಅತ್ಯಂತ ಪವಿತ್ರವಾದದ್ದು ಕಮಲ, ಯಾಕಂದರೆ ಅದು ಪ್ಯೂರಿಟಿ, ಪವಿತ್ರತೆಯನ್ನು ಸೂಚನೆ ಮಾಡಿ. ಲಕ್ಷ್ಮಿಯ ವಿಳಾಸ ಯಾವುದು ಅಂತ ಹೇಳಿದ್ರೆ ಆ ಭಗವಂತನ ಪಾದ. ಯಾಕಂದರೆ ಜಗತ್ತೆಲ್ಲ ನಿಯಾಮನೆ ಮಾಡಿ ಭಗವಂತ ಬಂದಾಗ ಅವನ ಪಾದ ಸೇವೆ ಮಾಡ್ತಾಳೆ. ಯಾಕೆ ಅಂದರೆ ಕಷ್ಟಪಟ್ಟು ಯಾರು ದುಡಿತಾರೆ ಲಕ್ಷ್ಮಿ ಅಲ್ಲಿ ಸ್ಥಿರವಾಗಿ ಇರ್ತಾಳೆ. ನೀವು ಅಕ್ರಮವಾಗಿ ಏನಾದರೂ ದುಡ್ಡು ಸಂಪಾದನೆ ಮಾಡಿದ್ರೆ ಬೇರೆಯವ್ರ ಹೆಸರಲ್ಲಿ ನೀವು ಮಜಾ ಮಾಡಬೇಕು ಹೊರತು ನಿಮ್ಮ ಹೆಸರಲ್ಲಿ ನೀವು ಎಂಜಾಯ್ ಮಾಡೋಕ್ಕೆ ಆಗಲ್ಲ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಜೈ ಲಕ್ಷ್ಮೀ ನರಸಿಂಹ ಅಂತ ಹಾಕಿ.